ಇಂದು ಮುಂದುವರಿದ ಟೋಲ್ ಫೈಟ್. ನೆನೆಯಿಂದ ಟೋಲ್ ಕಟ್ಟಲ್ಲ ಅಂತ ಹೇಳಿ ಸವಾರರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಟೋಲ್ ಬಳಿ ವಾಹನಗಳನ್ನ ನಿಲ್ಲಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಟೋಲ್ನ ಎರಡು ಬದಿ ಸಾಲುಗಟ್ಟಿ ನಿಂತಿದ್ದಾವೆ ವಾಹನಗಳು. ಶಿವಮೊಗ್ಗ ಮತ್ತು ಹುಬ್ಬಳ್ಳಿ ರಸ್ತೆಯಲ್ಲಿ ನಿರ್ಮಿಸಿರುವಂತಹ ಟೋಲ್ ಗೇಟ್. ಟೋಲ್ ತೆರವಿಗೆ ಆಗ್ರಹಿಸಿ ನಿನ್ನೆ ಶಿಕಾರಿಪುರ ಬಂದ್ ಮಾಡಲಾಗಿತ್ತು. ಸವಾರರ ಪ್ರತಿಭಟನೆ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಇದೀಗ ಸ್ಥಳದಲ್ಲಿ. ಶಿವಮೊಗ್ಗದಲ್ಲಿ ಇವತ್ತು ಕೂಡ ಟೋಲ್ ಫೈಟ್ ಮುಂದುವರೆದಿದೆ. ಟೋಲ್ ವಿಚಾರಕ್ಕೆ ಚಾಲಕರು ಮತ್ತು ವ್ಯವಸ್ಥಾಪಕರ ನಡುವೆ ವಾಗ್ವಾದ ನಡೆದಿದೆ. ಕಣಿವೆ ಮನೆ ಕುಟ್ರಳ್ಳಿ ಟೋಲ್ ಬಳಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ನಿನ್ನೆ ಕೂಡ ಪ್ರತಿಭಟನೆಯನ್ನು ನಡೆಸಿದ್ರು. ಇವತ್ತು ಅದರ ಮುಂದುವರಿದ ಭಾಗ ಅನ್ನುವಂತೆ ಮತ್ತೆ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಇದರಿಂದಾಗಿ ವಾಹನ ಸವಾರರು ಪರದಾಟವನ್ನು ಪಡ್ತಾ ಇದ್ದಾರೆ. ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಸ್ಥಳದಲ್ಲಿ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ಟೋಲ್ ಕಲೆಕ್ಟ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಪ್ರೊಟೆಸ್ಟ್ ಅನ್ನ ನಡೆಸಲಾಗ್ತಾ ಇದೆ. ಇವತ್ತು ಸದ್ಯಕ್ಕೆ ಏನಾಗ್ತಾ ಇದೆ ಸ್ಥಳದಲ್ಲಿ? ಒಂದು ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ, ವಾಹನ ಸವಾರರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಹೌದು ರಮ್ಯಾ, ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಕಳೆದ ವರ್ಷ ರಾಜ್ಯ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಹಿಂದೆ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಆ ರಸ್ತೆಗಳಲ್ಲಿ ಕಳೆದ ವರ್ಷದಿಂದ ಟೋಲ್ ಅನ್ನು ಅಂದ್ರೆ ಎರಡು ಕಡೆ ಶಿವಮೊಗ್ಗ ತಾಲೂಕಿನ ತವಳಂಗ ಬಳಿಯ ಕಲ್ಲಾಪುರ ಬಳಿ ಜೊತೆಗೆ ಶಿಕಾರಿಪುರ ತಾಲೂಕಿನ ಕಣಿವೆ ಮನೆ ಕುಟ್ರಳ್ಳಿ ಬಳಿ ಎರಡು ಟೋಲ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅಂದಿನಿಂದಲೂ ಕೂಡ ಅಲ್ಲಿದ್ದಂತ ಸ್ಥಳೀಯರು ಮತ್ತೆ ಸಾಕಷ್ಟು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ರು. ಯಾಕಂದ್ರೆ ಕೇವಲ 40 ಕಿಲೋಮೀಟರ್ ಅಂತರದಲ್ಲಿ ಎರಡು ಟೋಲ್ಗಳನ್ನು ಹಾಕಲಾಗಿದೆ. ಹಾಗೆ ಇದು ಅವೈಜ್ಞಾನಿಕ ಟೋಲ್ಗಳು. ಇವುಗಳನ್ನ ತೆರವು ಮಾಡಬೇಕಾದ್ರೆ ಹಲವು ಹಂತದ ಹೋರಾಟಗಳನ್ನ ಮಾಡಿದ್ರು. ನಿನ್ನೆ ಕೂಡ ಶಿಕಾರಿಪುರ ತಾಲೂಕನ್ನ ಬಂದ್ ಮಾಡಿ ರೈತರು ಹೋರಾಟವನ್ನ ಮಾಡಿ ಸ್ಥಳೀಯರು ಕೂಡ ಟೋಲ್ ವಿರೋಧಿ ಸಮಿತಿಯ ನೇಮಕವನ್ನ ಮಾಡ್ಕೊಂಡಿದ್ರು. ಆ ಸಮಿತಿಯ ನೇತೃತ್ವದಲ್ಲಿ ಒಂದು ಹೋರಾಟವನ್ನ ಮಾಡಿದ್ರು. ನಿನ್ನೆ ಕೂಡ ಸಾಕಷ್ಟು ಬಂಧನ ಮಾಡಿ ಸ್ಥಳೀಯ ಬಸ್ ಚಾಲಕರಿರ್ಬೋದು, ಲಾರಿ ಮಾಲೀಕರು ಎಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿದ್ರು. ಆದ್ರೂ ಕೂಡ ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಆ ಒಂದು ಹೋರಾಟಕ್ಕೆ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಹಾಗಾಗಿ ನಿನ್ನೆ ಬಂದ್ ಮಾಡಿದ ನಂತರದಲ್ಲಿ ಇವತ್ತು ಮತ್ತೆ ಸ್ಥಳೀಯರು ಅಂದ್ರೆ ಯಾರು ಆ ಸುತ್ತಮುತ್ತಲ ಹಳ್ಳಿಗಳ ಜನರಿದ್ದಾರೆ, ರೈತರುಗಳಿದ್ದಾರೆ, ನಾವ್ ಯಾರು ಕೂಡ ಟೋಲ್ ಅನ್ನ ಕಟ್ಟುವಂತ ಇವತ್ತು ಕೂಡ ಗಲಾಟೆಯನ್ನು ಕೂಡ ಮಾಡಿರುವಂತ. ಮುಖ್ಯವಾಗಿ ಇವತ್ತು ಕುಟ್ರಳ್ಳಿ ಮತ್ತೆ ಕಣಿವೆ ಮನೆ ಟೋಲ್ ಏನಿದೆ ಆ ಟೋಲ್ ಬಳಿ ರೈತರು ಮತ್ತೆ ಆ ಒಂದು ಟೋಲ್ ನ ವ್ಯವಸ್ಥಾಪಕರ ನಡುವೆ ಸಾಕಷ್ಟು ವಾಗ್ವಾದ ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಪೊಲೀಸರು ಇಲ್ಲಿಂದ ಕೂಡ ಭದ್ರತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ರೈತರು ಆಕ್ರೋಶ ಹೊರಡ್ತಾ ಇರುವಂತದ್ದು, ನಾವು ಯಾವುದೇ ಕಾರಣಕ್ಕೂ ಕೂಡ ಟೋಲ್ ಅನ್ನ ಕಟ್ಟಲ್ಲ, ಹಾಗಾಗಿ ಟೋಲ್ ಅನ್ನ ಕೂಡಲೇ ತೆರವು ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಮಾಡ್ತಾ ಇರುವಂತದ್ದು. ಇವತ್ತು ಏಕಾಏಕಿ ಟೋಲ್ ಅನ್ನ ಕಟ್ಟಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿದ ಜೊತೆಗೆ ಒಂದಷ್ಟು ವಾಗ್ವಾದವನ್ನ ಮಾಡಿದ್ರು. ಅದರ ಪರಿಣಾಮವಾಗಿ ಕುಟ್ರಳ್ಳಿ ಮತ್ತೆ ಕಣಿವೆ ಮನೆ ಟೋಲ್ ಏನಿದೆ ಆ ಟೋಲ್ ಬಳಿ ಎರಡೂ ಕಡೆಗಳು ಕೂಡ ಸಾಕಷ್ಟು ವಾಹನಗಳು ಜಮಾವಣೆ ಆಗಿದ್ದು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನವೀನ್.